ಬಹಳ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಮೌರ್ಯ ವಂಶದ ಆಡಳಿತ ಇತ್ತು. ಈ ವಂಶದಲ್ಲಿ ಜನ್ಮ ಪಡೆದವರು ಅಶೋಕ್. ಅವರು ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾಗಿದ್ದರು. ಅಶೋಕ್ ಬಾಲ್ಯದಿಂದಲೇ ಧೈರ್ಯಶಾಲಿ, ಬುದ್ಧಿವಂತ ಮತ್ತು ಯೋಧನ ತರಬೇತಿಯಲ್ಲಿ ನಿಪುಣರಾಗಿದ್ದರು. ಅವರ ತಂಗಿಯ ಪ್ರೋತ್ಸಾಹದಿಂದ ರಾಜಕೀಯದಲ್ಲಿ ಸಜ್ಜಾಗಿದ್ದರು. ಅಶೋಕ್ ತಮ್ಮ ಸಹೋದರ ವಿರುದ್ಧ ಕಠಿಣ ಹೋರಾಟ ನಡೆಸಿ ಮಗಧದ ಚಕ್ರವರ್ತಿಯಾಗಿ ಏಳಿದರು. ಅವರು ಕುಶಲ ರಾಜಕೀಯ, ಶಕ್ತಿಶಾಲಿ ಸೇನೆ ಮತ್ತು ಸುಧಾರಿತ ಆಡಳಿತದಿಂದ ಮೌರ್ಯ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸಿದರು. ಆದರೆ ಅವರ ಶಕ್ತಿ ತೋರಿಸಿದ ಪ್ರಮುಖ ಘಟನೆ ಕಾಳಿಂಗದ ಯುದ್ಧ. ಕಾಳಿಂಗದ ಯುದ್ಧ ಅತ್ಯಂತ ಕ್ರೂರ ಯುದ್ಧವಾಗಿತ್ತು. ಲಕ್ಷಾಂತರ ಜನ ಸತ್ತರು, ಸಾವಿರಾರು ಜನ ಗಾಯಗೊಂಡರು. ಯುದ್ಧ ಜಯಿಸಿದ ಮೇಲೆಯೂ ಅಶೋಕ್ ಸಂತೋಷಪಡುವ ಬದಲು ದುಃಖದಿಂದ ಕಂಗೆಟ್ಟು ಹೋದರು. ಸತ್ತ ಶವಗಳು, ಅತ್ತುತ್ತಿರುವ ಜನರ ಕರುಣಾಜನಕ ಸ್ಥಿತಿ ಅವರನ್ನು ಒಳಿತಾಗಿ ಬದಲಾಯಿಸಿತು. ಈ ಯುದ್ಧದ ನಂತರ ಅಶೋಕ್ ತಾವು ಯಾವ ಮಾರ್ಗದಲ್ಲಿ ಸಾಗುತ್ತಿದ್ದೀರಿ ಎಂಬ ಪ್ರಶ್ನೆ ಕೇಳಿಸಿಕೊಂಡರು. ಅವರು ಬುದ್ಧನ ಉಪದೇಶಗಳೆಡೆ ಗಮನಹರಿಸಿದರು. ಶಾಂತಿ, ಅಹಿಂಸೆ, ಕರುಣೆ ಮತ್ತು ತ್ಯಾಗವನ್ನು ಬೋಧಿಸುವ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಅವರ ಜೀವನವೇ ಬದಲಾಗಿದೆ. ಅವರು ಯುದ್ಧಗಳನ್ನು ನಿಲ್ಲಿಸಿದರು, ಶಿಕ್ಷೆ ಪದ್ಧತಿಗಳನ್ನು ಮೃದುಗೊಳಿಸಿದರು. ಬೌದ್ಧ ಧರ್ಮವನ್ನು ಎಲ್ಲ ಕಡೆ ಪ್ರಚಾರ ಮಾಡಿದರು. ದೇವಾಲಯಗಳು, ಬೌದ್ಧ ವಿಹಾರಗಳು, ಧರ್ಮಲಿಪಿಗಳು ನಿರ್ಮಿಸಿದರು. ಭಾರತೀಯ ಉಪಖಂಡದ ಹೊರಗೂ ಶ್ರೀಲಂಕಾ, ನೇಪಾಳ, ಬರ್ಮಾ ಮುಂತಾದ ಕಡೆಗಳಿಗೆ ಬೌದ್ಧ ಧರ್ಮವನ್ನು ಹರಡಲು ದೂತರನ್ನು ಕಳುಹಿಸಿದರು. ಅವರು ಧರ್ಮಾಶೋಕ ಎಂಬ ಹೆಸರನ್ನು ಪಡೆದರು. ಪ್ರಜೆಗಳಿಗೆ ನ್ಯಾಯ, ಶಾಂತಿ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯ ದೊರೆಯಿತು. ಅಶೋಕರ ಕಾಲದಲ್ಲಿ ಭಾರತವು ಧರ್ಮದ ಬೆಳಕಿನಿಂದ ಹೊಳೆಯುತ್ತಿದ್ದ ರಾಷ್ಟ್ರವಾಯಿತು. ಇಂದು ನಾವು ಅವರು ಬುದ್ಧನ ಮಾರ್ಗವನ್ನೇ ಮುಂದುವರೆಸಿದ ಮಹಾನ್ ಚಕ್ರವರ್ತಿ ಎಂದು ಗೌರವಿಸುತ್ತೇವೆ. ಭಾರತದ ತಿರಂಗ ಧ್ವಜದ ನಡುವೆ ಇರುವ ಅಶೋಕ ಚಕ್ರ ಅವರ ನೆನಪಿನೇ.